ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾದಂಥ ಯತ್ನಾಳ್ ಅವರು ಇದೀಗ ತನ್ನ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ರೆಬಲ್ ಟೀಮ್ ಅನ್ನೋರು ಯತ್ನಾಳ್ ಅವರ ಪರವಾಗಿ ಬ್ಯಾಟ್ ಬೀಸಿ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಬಾರದು, ಈ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ನಿನ್ನೆ ಕೂಡ ಸಿದ್ದೇಶ್ವರ್ ಅವರ ಮನೆಯಲ್ಲಿ ಒಂದು ದೊಡ್ಡ ಮೀಟಿಂಗ್ ಅನ್ನು ಮಾಡಿದ್ರು. ಈ ಮೀಟಿಂಗ್ ನ ಮೇಲೂ ಕೂಡ ಹೈಕಮಾಂಡ್ ದೊಡ್ಡ ಕಣ್ಣನ್ನು ಇಟ್ಟಿದೆ ಮತ್ತು ಈ ರೆಬಲ್ ಟೀಮ್ನ ಮೇಲೆ ಒಂದು ಕಠಿಣ ನಿರ್ಧಾರವನ್ನು ಕೈಗೊಳ್ಳಿಕ್ಕೆ ಈಗಾಗಲೇ ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪ್ರತಾಪ್ ಸಿಂಹ ಆಗಿರ್ಬೋದು, ಬಿ.ಪಿ. ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಹಾಗೆ ಅನೇಕ ಮುಖಂಡರುಗಳು ಕೂಡ ಸಿದ್ದೇಶ್ವರ್ ಅವರ ಮನೆಯಲ್ಲಿ ಸೇರಿ ಯತ್ನಾಳ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಆ ನಂತರ ಮಾತನಾಡಿದಂಥ ಕುಮಾರ್ ಬಂಗಾರಪ್ಪ ಅವರು ಹೇಳಿದಿಷ್ಟೇ, ನಾವು ಬಿಜೆಪಿ ಹೈಕಮಾಂಡ್ ವಿರುದ್ಧ ಇಲ್ಲ, ರಾಜ್ಯ ಮುಖಂಡರಾದಂಥ ಯಡಿಯೂರಪ್ಪನವರ ವಿರುದ್ಧವೂ ನಾವಿಲ್ಲ, ನಾವು ಪಕ್ಷದ ಪರವಾಗಿದ್ದೇವೆ. ಹೈಕಮಾಂಡ್ ಒಂದು ನಿರ್ಧಾರವನ್ನು ಕೈಗೊಂಡಿದೆ, ಅದಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತೇವೆ, ಹೈಕಮಾಂಡ್ಗೆ ಮನವಿಯನ್ನು ಮಾಡ್ತೇವೆ, ಆದಷ್ಟು ಬೇಗ ನಿಮ್ಮ ನಿರ್ಧಾರವನ್ನು ವಾಪಸ್ ತಗೊಳ್ಬೇಕು. ಯಾಕಂದ್ರೆ ಯತ್ನಾಳ್ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಬೆಂಬಲ ಬಳಗವಿದೆ ಮತ್ತು ಪಂಚಮಸಾಲಿ ಲಿಂಗಾಯತರ ಒಬ್ಬ ಮುಖಂಡರಾಗಿದ್ದಾರೆ. ಹಾಗಾಗಿ ಯತ್ನಾಳ್ ಅವರನ್ನ ನಾವು ಪಕ್ಷದಿಂದ ಹೊರಗೆ ಹಾಕಿದ್ರೆ, 6 ವರ್ಷ ಉಚ್ಚಾಟನೆ ಮಾಡಿದರೆ ಅದರಿಂದ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಯಾವುದೂ ಕೂಡ ಮೀಟಿಂಗ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ಹೊರತಾಗಿ ನಾವು ಪಕ್ಷದ ಒಳಿತಿಗಾಗಿ ನಾವು ನಿರ್ಣಯವನ್ನು ಪಾಸ್ ಮಾಡ್ತೇವೆ. ಆ ನಿರ್ಣಯವನ್ನು ಹೈಕಮಾಂಡ್ಗೆ ಕಳಿಸ್ತೇವೆ. ದಯವಿಟ್ಟು ತಮ್ಮ ಈ ನಿರ್ಧಾರವನ್ನು, ತಮ್ಮ ಕಠಿಣ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಮನವಿ ಮಾಡ್ತೇವೆ ಎನ್ನುವ ದೃಷ್ಟಿಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಜೊತೆಗೆ ಅವ್ರು ಹೇಳಿದ್ದು ನೋಡಿದ್ರೆ ಎಲ್ರಿಗೂ ಸ್ವಲ್ಪ ತಲೆ ಕೆಡುತ್ತೆ ಮತ್ತು ಗೊಂದಲ ಆಗುತ್ತೆ. ಇಲ್ಲಿ ತನಕ ಸ್ವಲ್ಪ ಪೂರಕವಾಗಿ ಮಾತನಾಡಿದಂಥ ಕುಮಾರ್ ಬಂಗಾರಪ್ಪ ಅವರು ಕೊನೆಯಲ್ಲಿ ಹೇಳ್ತಾರೆ, ಸ್ವಲ್ಪ ದಿನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಬದಲಾಗ್ತಾರೆ, ಅದಾದ ನಂತರ ಹೊಸ ಅಧ್ಯಕ್ಷರು ಬರ್ತಾರೆ. ನೋಡಿ, ಕೆಲ ದಿನಗಳಲ್ಲಿ JP ನಡ್ಡಾ ಅವರು ಬದಲಾಗ್ತಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಈಗಾಗಲೇ 5 ವರ್ಷ ಆಡಳಿತವನ್ನು ಪೂರೈಸಿದ್ರಿಂದ ಈಗ ಅವರ ಚುನಾವಣೆ ಕೂಡ ಆಗ್ತಿದೆ. ಅದಾದ ನಂತರ JP ನಡ್ಡಾ ಅವರು ಬದಲಾಗ್ತಾರೆ, ಹೊಸ ಅಧ್ಯಕ್ಷರು ಬರ್ತಾರೆ. ಆ ಹೊಸ ಅಧ್ಯಕ್ಷರು ಬಂದ ನಂತರ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರ ಪುತ್ರರಾದಂಥ Y ವಿಜೇಂದ್ರ ಅವರು ಕೂಡ ಬದಲಾಗ್ತಾರೆ ಎನ್ನುವ ಒಂದು ಪರೋಕ್ಷ ಹೇಳಿಕೆಯನ್ನು ಕೊಟ್ಟು ಮತ್ತೆ ನಾವು ರೆಬಲ್ ಟೀಮ್ನ ಬಣದ ಈ ಥೀಮ್ ಇದೆಯಲ್ಲ ಅದನ್ನು ಎತ್ತಿ ಹಿಡಿದಿದ್ದಾರೆ. ಒಂದು ವೇಳೆ ಯತ್ನಾಳ್ ಅವರನ್ನು ವಾಪಸ್ ಕರೆಸಿಕೊಳ್ಳದಿದ್ರೂ ಕೂಡ ಪರವಾಗಿಲ್ಲ, ಅವರು ಅವರದ್ದೇ ಆದ ಒಂದು ರೀತಿಯಲ್ಲಿ ಇರ್ತಾರೆ ಮತ್ತು ಕೂಡ ಅವರಿಗೆ 3 ವರ್ಷ MLA ಸ್ಥಾನ ಇರುತ್ತೆ. ಹಾಗಾಗಿ ಅವರಿಗೆ ಯಾವುದು ತೊಂದರೆ ಆಗಲ್ಲ. ಆದರೆ ಯಡಿಯೂರಪ್ಪನವರ ಮಗನಾದಂಥ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಎನ್ನುವುದು ಸ್ವತಃ ಯತ್ನಾಳ್ ಮತ್ತು ಜಾರಕಿಹೊಳಿಯವರ ದೊಡ್ಡ ಅಜೆಂಡಾ ಆಗಿದೆ. ನಮಗೆ ಅನ್ಯಾಯವಾದರೂ ಪರವಾಗಿಲ್ಲ, ನಮಗೆ ನಮ್ಮ ಪಕ್ಷದಿಂದ ಹೊರಗಾಕಿದ್ರೂ ಪರವಾಗಿಲ್ಲ, ಜಾರಕಿಹೊಳಿ ಅವರಿಗೆ ಒಂದು ನ್ಯಾಯ ಸಿಗಬೇಕು. ಜಾರಕಿಹೊಳಿ ಅವರು ಬೇರೆ ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರಿಗೆ ಈಗಾಗಲೇ ಅನೇಕ ಮುಜುಗರವಾಗಿದೆ. ಸಚಿವ ಸ್ಥಾನ ಸಿಕ್ಕರೂ ಕೂಡ ಅವರಿಗೆ ಅರ್ಧದಲ್ಲಿ ಆ ಸಚಿವ ಸ್ಥಾನವನ್ನು ಕೈತಪ್ಪುವಂತಾಗಿದೆ. ಇವೆಲ್ಲಕ್ಕೂ ಕೂಡ ಇಬ್ಬರು ನಾಯಕರು ಕಾರಣರಾಗಿದ್ದಾರೆ. ಹಾಗಾಗಿ ಒಬ್ಬ ನಾಯಕ ಕಾಂಗ್ರೆಸ್ನಲ್ಲಿದ್ದಾನೆ, ಮತ್ತೊಬ್ಬ ನಾಯಕ ಈಗ ಬಿಜೆಪಿಯಲ್ಲಿ ಮುನ್ನುಗ್ತಾ ಇದ್ದಾನೆ. ಹಾಗಾಗಿ ಆ ಮುನ್ನುಗ್ಗುತ್ತಿರುವ ನಾಯಕನಿಗೆ ಏನಾದರೂ ಮಾಡಿ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಜಾರಕಿಹೊಳಿ ಅವರು ಮತ್ತು ಯತ್ನಾಳ್ ಅವರು ಒಂದು ಪ್ಲಾನ್ ಅನ್ನು ಮಾಡಿಕೊಂಡು, ಓಕೆ ಯತ್ನಾಳ್ ಅವರನ್ನ ಹೊರಗೆ ಹಾಕಿದ್ದಾರೆ, ಓಕೆ ಅವ್ರಿಗೆ 3 ವರ್ಷ ಏನೂ ತೊಂದರೆ ಆಗಲ್ಲ, ಅವ್ರು MLA ಆಗಿರ್ತಾರೆ, ಆ ನಂತರ ನಾವು ದೊಡ್ಡ ಪ್ಲಾನ್ ಹಾಕೊಳ್ಳುವ. ಆದರೆ ಈಗಿರುವ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ರೆಬಲ್ ಟೀಮ್ ದೊಡ್ಡದಾದಂಥ ಒಂದು ಪ್ಲಾನ್ ಹಾಕೊಂಡಿದೆ. ಆ ಪ್ಲಾನ್ಗೆ ಹೈಕಮಾಂಡ್ ಮಣೆ ಹಾಕತ್ತಾ ಅಥವಾ ದಿನದಿಂದ ದಿನಕ್ಕೆ ಈ ರೆಬಲ್ ಬಣ ದೊಡ್ಡದಾಗ್ತಾ ಹೋಗುತ್ತಾ, ಅಥವಾ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರಿಂದ ಅವರು ಈಗ ಏಕಾಂಗಿ ಆಗ್ತಾರೆ, ಅವರಿಗೆ ಪಕ್ಷದ ಚಿಹ್ನೆ ಇರುವುದಿಲ್ಲ. ಮುಂದೊಮ್ಮೆ ಅವರು ಪಕ್ಷೇತರವಾಗಿ ನಿಂತರೂ ಕೂಡ ಅಥವಾ ಬೇರೆ ಪಕ್ಷವನ್ನು ಕಟ್ಟಿದ್ರು ಕೂಡ ಜನ ಯತ್ನಾಳ್ ಅವರನ್ನ ನಂಬಿ ಮತ ಹಾಕ್ತಾರ. ಯತ್ನಾಳ್ನ ಟೀಮ್ಗೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿದ್ರು ಕೂಡ ಅವರನ್ನು ನಂಬಿ ಮತ್ತೆ ಮತ ಹಾಕ್ತಾರ. ಅಥವಾ ಮತ ಹಾಕಿ ಒಂದು 10-15 ಸೀಟ್ ಗೆಲ್ಲಿಸಿದ್ರು ಕೂಡ ಅವರು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗಲ್ಲ. ಆ ನಂತರ ಯತ್ನಾಳ್ ಟೀಮ್ನವರು 10-15 ಸದಸ್ಯರನ್ನ ಇಟ್ಕೊಂಡು ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ, ಸ್ವತಃ ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾರ, ಅಥವಾ ಪಕ್ಷ ವಿರೋಧಿ ಅಥವಾ ಸಿದ್ಧಾಂತ ವಿರೋಧಿಯಾದಂಥ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾರ. ಎಲ್ಲ ನಿಟ್ಟಿನಲ್ಲಿ ಗೊಂದಲದ ನಿಟ್ಟಿನಲ್ಲಿ ಮುಂದೆ ಯಾವುದೇ ಕ್ರಮ ಕೈಗೊಂಡ್ರು ಕೂಡ, ಯಾವುದೇ ಸ್ಟೆಪ್ ಅನ್ನು ಕೈಗೊಂಡ್ರು ಕೂಡ ರೆಬಲ್ ಟೀಮ್ನ ಮುಂದೆ ಒಂದು ದೊಡ್ಡ ಸವಾಲಿದೆ. ಪ್ರತಾಪ್ ಸಿಂಹ ಆಗಿರ್ಬೋದು, 2 ಬಾರಿ MP ಆಗಿದ್ದು ಮೋದಿಯವರ ಒಂದು ಹೊಗಳಿಕೆ ಪಾತ್ರರಾದಂಥವರು. ಕುಮಾರ್ ಬಂಗಾರಪ್ಪನವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದರೆ ಆ ಕ್ಷೇತ್ರದಲ್ಲಿ ತಮ್ಮನೇ ಸೊರಬ ಕ್ಷೇತ್ರದಲ್ಲಿ ತಮ್ಮ ಇದ್ದಾನೆ, ಅಂದರೆ ಮಧು ಬಂಗಾರಪ್ಪನವರು ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ಕಾಂಗ್ರೆಸ್ಗೆ ಹೋಗುವಂಥ ಚಾನ್ಸ್ ತುಂಬ ಕಡಿಮೆ ಇದೆ. ಅದಾದ ನಂತರ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ ಬರೋದು ಸ್ವಲ್ಪ ಕಷ್ಟ, ಯಾಕಂದರೆ ಅವರು ಸಿದ್ಧಾಂತವಾಗಿ ಕಾಂಗ್ರೆಸ್ ಸಿದ್ಧಾಂತವನ್ನು ಚಾಚು ತಪ್ಪದೆ ವಿರೋಧವನ್ನು ಮಾಡ್ತಾ ಇರುವಂಥವ್ರು. ಹಾಗಾಗಿ ಅವರಿಗೂ ಕೂಡ ಬೇರೆ ಪಕ್ಷಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಯತ್ನಾಳ್ ಅವರಿಗೆ ಕಾಂಗ್ರೆಸ್ನಿಂದ ಆಫರ್ ಇದೆ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನ ಬಾಗಿಲಿಗೂ ಕೂಡ ಸೇರಿಸ್ಕೊಳ್ಳೋದಿಲ್ಲ ಎನ್ನುವ ಮಾತನ್ನ ಯತ್ನಾಳ್ ಅವರ ವಿರೋಧಿಯಾದಂಥ
ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗಾಗಲೇ ಅವರ ಹೇಳಿಕೆ ಕೂಡ ವೈರಲ್ ಆಗ್ತಿದೆ. ಯಾಕಂದ್ರೆ ಈ ಹಿಂದೆ ಹೇಳಿದಂತ ಯತ್ನಾಳ್ ಅವರಿಗೆ ವಿರೋಧವಾಗಿ ಹೇಳಿದಂತ ಒಂದು ಮಾತಿದೆಯಲ್ಲ, ಯತ್ನಾಳ್ ನನ್ನ ಪಕ್ಷದಲ್ಲಿದ್ದರೆ ನಿನ್ನನ್ನು ಒಂದು ಕ್ಷಣದಲ್ಲೇ ಇಡ್ಲಿಕ್ಕೆ ಬಿಡ್ತಾ ಇರಲ್ಲ, ಸಸ್ಪೆಂಡ್ ಮಾಡಿ ಬಿಸಾಡ್ತಿದ್ದೆ ಎನ್ನುವ ಹೇಳಿಕೆ ಇದೀಗ ವೈರಲ್ ಆಗ್ತಿದೆ. ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದೀಗ ವೈರಲ್ ಆಗ್ತಿದೆ. ಇವೆಲ್ಲವನ್ನ ನೋಡಿದ್ರೆ ಒಂದು ಪಕ್ಷವನ್ನು ಕಟ್ಕೊಂಡು ಅಥವಾ ಒಂದು ಟೀಮನ್ನು ಕಟ್ಕೊಂಡು ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಅವರ ಒಂದೇ ಒಂದು ಅಜೆಂಡಾ, ಆನ್ಲೈನ್ ಅಜೆಂಡಾ ಒಂದಿದೆ, ನಮ್ಮೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿ, ನಮ್ಮೆಲ್ಲರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಅದಕ್ಕೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು. ನಾವು ವೇಟ್ ಮಾಡ್ತೇವೆ, ಮುಂದಿನ 3 ವರ್ಷದ ಕಾಲ ವೇಟ್ ಮಾಡ್ತೇವೆ. ನಾವು ಬೇರೆ ಪಕ್ಷ ಕಟ್ಟಬೇಕಾ ಅಥವಾ ಬೇರೆ ಬೇರೆ ಪ್ಲಾನ್ ಹಾಕೊಳ್ಬೇಕಾ ಎನ್ನುವುದನ್ನು ನಾವು ಯೋಚನೆ ಮಾಡ್ತೇವೆ. ಆದರೆ ಈಗಿರುವಂತ ಬಿಜೆಪಿಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರನ್ನು ನೀವು ಕೆಳಗಿಳಿಸಲೇಬೇಕು. ಆ ನಿಟ್ಟಿನಲ್ಲಿ ನಾವು ಯಾವೆಲ್ಲ ಹೋರಾಟ ಮಾಡಬೇಕಾಗುತ್ತಲ್ಲ, ಪಕ್ಷದ ಹೊರಗಿದ್ರೂ ಕೂಡ ಹೋರಾಟವನ್ನು ಮಾಡ್ತೇವೆ ಎನ್ನುವ ನೇರವಾದ ಹೇಳಿಕೆ ಕೊಡೋದರ ಮುಖಾಂತರ ಬಿಜೆಪಿಗೆ ಒಂದಕ್ಕೆ ಸೆಟ್ಟು ಹೊಡೆದಿದ್ದಾರೆ. ಯಾಕಂದ್ರೆ ಯತ್ನಾಳ್ ಅವರು ಮತ್ತೊಂದು ಪಾರ್ಟಿ ಕಟ್ಟಿದ್ರು ಕೂಡ ಅದು ಬಿಜೆಪಿಯ ವೋಟ್ ಬ್ಯಾಂಕಿಗೆ ಡಿವೈಡ್ ಆಗುತ್ತೆ. ಬಿಜೆಪಿ ಹಿಂದುತ್ವ ವೋಟ್ಗಳು ಕಾಂಗ್ರೆಸ್ಗೆ ಯತ್ನಾಳ್ ಅವರ ಹೊಸ ಪಾರ್ಟಿಗೆ ಹೋಗುತ್ತೆ ಎನ್ನುವುದು ಸದ್ಯದ ಲೆಕ್ಕಾಚಾರವಾಗಿದೆ. ಇವೆಲ್ಲ ನಿಟ್ಟಿನಲ್ಲಿ ಯತ್ನಾಳ್ ಅವರು ಪದೇ ಪದೇ ಬಿಜೆಪಿ ಹೈಕಮಾಂಡ್ಗೆ ಸೆಡ್ಡು ಹೊಡಿತಾ ಇರುವುದನ್ನು ನೋಡಿದ್ರೆ ಈ ಬಣಗಳ ಬಡಿದಾಟ ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಇವತ್ತು ಯತ್ನಾಳ್ ಅವರು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಶನಿದೇವರ ಮುಂದೆ ಒಂದು ಶಪಥವನ್ನು ಮಾಡಿ, ಇನ್ನು ಮುಂದೆ ನನ್ನ ಹೋರಾಟ ಏನಿದ್ರು ಕುಟುಂಬ ರಾಜಕಾರಣದ ವಿರುದ್ಧ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಇದೀಗ ಮತ್ತೆ 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 ಬಿಜೆಪಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಿಂತಿದ್ದನ್ನು ನೋಡ್ತಾ ಇದ್ರೆ ಈ ಬಣಗಳ ಬಡಿದಾಟ ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.